ಕಾಣಿಸ್ಕೊಳಲ್ಲ. ನಾನು ಸ್ವಾಭಿಮಾನಿ. ಎಲ್ಲಾದ್ರೂ ಭಿಕ್ಷೆ ಬೇಡ್ಕೊಂತಿದ್ದೀನಿ ಮಾತ್ರ ನೀನು ಕಾಲ ಹತ್ತಕ್ಕೆ ಮತ್ತೆ ಬರಲ್ಲ ನಾನು. ಪಾಪ ಬಡವರು ಇನ್ನೇನು ಅಕ್ಕಪಕ್ಕ ದೂರವರು ಬೆಂಗಳೂರಿಂದ ಬರ್ತಾರೆ ಅಂದ್ಬಿಟ್ಟು ಬೆಂಗಳೂರಲ್ಲಿ ಗಾರ್ಡನ್ ಕೆಲಸ ಮಾಡ್ತಾ ಇದ್ದೀನಿ. 10,000 ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಆವಾಗಿಂದ ಇವಾಗಿನವರೆಗೂ ಕಷ್ಟಪಟ್ಟಿದ್ದೀನಿ ನಾನು. ಇವಾಗ ಭಿಕ್ಷೆ ಬಿಡಂಗೆ ಇನ್ನೂ ಮುಂದೆ ನೋಡ್ತೀನಿ ನಾನು. ಕೆಲಸ ಬೇಕು. ಕೆಲಸ ನಮಗೆ ಯಾರು ಕೊಡೋರಿಲ್ಲ. ಒಂದು ಹೋಟ್ಲಲ್ಲಾಗಲಿ ಪಾತ್ರೆ ತೊಳೆದ್ಬಿಟ್ಟು ಒಂದು ಅನ್ನ ಇಟ್ಕೊಂತಿದ್ದು ಒಂಚೂರು ಜಾಗ ಮಲಗಕ್ಕೆ ಕೊಡ್ತಾರೇನೋ ಅಂತ ಯಾರೂ ಕೊಡಲ್ಲ. ಯಾಕಂದರೆ ನಾವು ನಂಬಿಕೆ ಅನ್ನೋರು ನಮ್ಮನೆ ಹತ್ರ ಇಟ್ಕೊಂಡಿದ್ವಿ. ಇಲ್ಲಿ ನಮ್ಮನ್ನು ನಂಬ್ತಾರೆ. ನಾವೇ ಅದನ್ನು ನಂಬೋದು. 4,000 ರೂಪಾಯಿ ಬಾಡಿಗೆ ಕಟ್ಕೊಂಡು 40 ವರ್ಷದಿಂದ ಸಾಧಿ ಸಲಹೆ ಮಕ್ಕಳು ಆ ಥರ ಮೋಸ ಮಾಡಿಬಿಟ್ಟ ಮೇಲೆ ಅವ್ರ ಮೇಲೆ ನಂಬಿಕೆ ಅನ್ನೋದು ನನಗೆ ಕಲಿತು ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ. ಮಕ್ಕಳು ನಮ್ಮನ್ನ ಕರೆದು ಕೆಲಸ ಎಲ್ಲ ಕೆಲಸ ಮಾಡ್ಕೊಂಡು ತಿಂದು ಮಲ್ಕೊಂಡವಂದ್ರೆ ಜಾಗ ಬೇಕು. ಯಾರನ್ನ ನಾವು ಪಟ್ಟಂತ ಒಬ್ರು ಕರ್ಕೊಳಲ್ಲ ಮನೆ ಒಳಗಡೆ. ಹೌದೌದು. ನಂಬಿಕೆ ಮೇಲೆ ಈಗ ಸಮಾಜ ಹೆಂಗೈತೆ ಕಲತನ. ನನಗಂತ ನಾನು ಭಿಕ್ಷೆ ಬೇಡಬಾರ್ದು ಅಂತ ಅನಿಸ್ಬಿಡ್ತೈತೆ. ಒಂದೊಂದ್ಸತಿ ನಾನು ತಿಂಗಳಿಗೆ 10,000 ರೂಪಾಯಿ ದುಡಿತಾ ಇದ್ದೆ ನಾನು. ಆದ್ರೆ ಏನ್ ಮಾಡಲಿ ನಾನು. ಒಳಗೆ ಹೋಗ್ಬೇಡ್ರಿ ಅಮ್ಮ. ಸ್ವಾಭಿಮಾನ ಐತೆ. ನರಗಳೆಲ್ಲ ಹಿಂಗೆ ನಿಗರ್ಕೊಂಡ್ಬಿಡ್ತವೆ. ರಕ್ತ ಇಲ್ಲ ಮೈಯಲ್ಲಿ ರಕ್ತ ಐತೆ. ಇದು ಒಂದು ಬೆಡ್ಶೀಟ್ ಎತ್ಕೊಂಡು 5 ಕಿಲೋಮೀಟರ್ ನಡೆಯಕ್ಕೆ ಆಗ್ತಾ ಇಲ್ಲ. 5 ಕಿಲೋಮೀಟರ್ ನನ್ನ ನಂಬಿಕೆ ನನ್ನಲ್ಲೈತೆ. ಸ್ವಾಭಿಮಾನ ನನ್ನಲ್ಲೈತೆ. ದುಡ್ಕೊಂಡು ತಿನ್ಬೇಕು ಅಂತ ನನ್ನ ನಂಬೋದು ಯಾರು ಇಲ್ಲ. 28 ವರ್ಷ ಸಾಕಿದ್ದೀನಿ ಒಬ್ಬೊಬ್ಬನ್ನ. ಆಟೋ ಇಸ್ಕೊಟ್ಟಿದ್ದೀನಿ. ಅವ್ರದ್ದು ಫೋನ್ ನಂಬರ್ ಅದೇನಿಲ್ವಾ ನಿಮ್ಮ ಕಡೆ? ನಿಮ್ಮ ಮಕ್ಕಳದ್ದು ಯಾರ್ದು ಐತೆ.